ಕಹೆ ಇದರ ಅರ್ಥ ಏನು? ಬಾಂಗ್ಲಾದೇಶಿ ಜನರು ಮತ್ತು ಪಾಕಿಸ್ತಾನಿ ಜನರು ತುಂಬ ಹೊಟ್ಟೆ ಉರಿ ಪಡ್ಕೊತಿದ್ದಾರೆ. ಎಂತಕ್ಕಂತ ಅಂದರೆ ನಮ್ಮ ಭಾರತ T20 ಚಾಂಪಿಯನ್ಸ್ ಆದರು. ಹೌದು ಫ್ರೆಂಡ್ಸ್, ತುಂಬ ಹೆಮ್ಮೆ ವಿಷಯ ಅಂತಲೇ ಹೇಳ್ಬೋದು. ಆದರೆ ಈ ಒಂದು 2 ಜನ ಹೇಳ್ದಲ್ಲ, ಪಾಕಿಸ್ತಾನಿ ಪೀಪಲ್ ಮತ್ತು ಬಾಂಗ್ಲಾದೇಶಿ ಪೀಪಲ್ ತುಂಬ ಹೊಟ್ಟೆ ಉರಿ ಪಡ್ಕೊತಿದ್ದಾರೆ. 2 ಮೇನ್ ಕಾಂಟ್ರವರ್ಸಿ ಮಾಡ್ತಿರುವಂಥದ್ದು ಇವರೆಲ್ಲ. ಏನು ಕಾಂಟ್ರವರ್ಸಿ ಅಂತ ಅಂದರೆ, ಮೊದಲನೇದು ರೋಪ್ ಇದ್ದಿದ್ದು ಆ ಕಡೆ ಹೋಯಿತು, ರೋಪ್ ಇದ್ದಿದ್ದು ಈ ಕಡೆ ಏತಕ್ಕೆ ಚೇಂಜ್ ಆಯಿತು ಪ್ಲೇಸು, ಮೊದಲೇ ಕಾಂಟ್ರವರ್ಸಿ. ಎರಡನೇ ಕಾಂಟ್ರವರ್ಸಿ ಬಂದ್ಬಿಟ್ಟು ಸೂರ್ಯಕುಮಾರ್ ಬ್ರಿಲಿಯಂಟ್ ಕ್ಯಾಚ್ ಹಿಡ್ದ ಅಂತಾನೆ ಹೇಳ್ಬೋದು. ಸಖತ್ತಾಗಿಡ್ದ ಕ್ಯಾಚು. ಆದರೆ ಕ್ಯಾಚ್ ಹಿಡಿಯುವಾಗ ರೋಪ್ ಟಚ್ ಆಯಿತು, ಬೌಂಡ್ರಿಗೆ ಟಚ್ ಆಯಿತು ಅಂತ ಇನ್ನೊಂದು ವಾದ, ಅಂದರೆ ಇನ್ನೊಂದು ಕಾಂಟ್ರವರ್ಸಿ ಮಾಡ್ತಿರುವಂಥದ್ದು. 2 ಕಾಂಟ್ರವರ್ಸಿ ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಮಾಡಿ ಟೆಕ್ ವಿತ್ ಭರತ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕಂಟೆಂಟ್ ನಿಮಗೆ ಸಿಗ್ತಾ ಇರುತ್ತೆ. ಬನ್ನಿ ಈ ಒಂದು ಟಾಪಿಕ್ ಶುರು ಮಾಡೋಣ. ಮೊದಲನೇ ಕಾಂಟ್ರವರ್ಸಿ ಬಗ್ಗೆ ಸ್ಟಾರ್ಟ್ ಮಾಡೋಣ. ಮೊದಲನೇ ಕಾಂಟ್ರವರ್ಸಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಫಸ್ಟ್ ಓವರಲ್ಲಿ 15 ರನ್ ಬಂತು. 15 ರನ್ನಲ್ಲಿ ನಮ್ಮ ವಿರಾಟ್ ಕೊಹ್ಲಿ 3 4 ಹೊಡೆದ್ರು. ಆದರೆ ಲಾಸ್ಟ್ ಬಾಲಲ್ಲಿ 3ನೇ 4 ಹೊಡಿತಿದ್ದಾಗ ಸ್ಟ್ರೇಟ್ ಆಗಿ ಹೊಡೆದ್ರು. ಇದರಿಂದ ಆಂಡ್ರಿಕ್ ನೋಕಿ ಅವರು ತಡಕ್ಕೆ ಹೋದ್ರು ಆ ಒಂದು ಬಾಲ್ನ. ಆದರೆ ಸ್ಟ್ರೇಟು ನುಗ್ಬಿಟ್ರು ಬೌಂಡ್ರಿಗೆ. ಇದರಿಂದ ರೋಪ್ ಡ್ಯಾಮೇಜ್ ಆಯಿತು ಅಂತಲೇ ಹೇಳ್ಬೋದು. ಇದರಿಂದ ಆ ಒಂದು ಏನಂತಲ್ಲ ಬೌಂಡ್ರಿ ಪ್ಲೇಸು ಚೇಂಜ್ ಆಯಿತು, ಅಂದರೆ ರೋ ಪ್ಲೇಸ್ ಚೇಂಜ್ ಆಯ್ತು ಒಂದು ಪ್ಲೇಸು. ಇದು ಮೊದಲನೇ ಕಾಂಟ್ರವರ್ಸಿ. ಎರಡನೇ ಕಾಂಟ್ರವರ್ಸಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಚ್ ಹಿಡಿತಾ ಇದ್ದಾಗ ಬೌಂಡ್ರಿ ಟಚ್ ಆಗಿದೆ. ಶುದ್ಧ ಸುಳ್ಳು ಇದು. ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ ನೋಡ್ತಾ ಇರ್ಬೋದಲ್ಲ, ಟಚ್ಚೇ ಆಗಿಲ್ಲ ಅಂತಲೇ ಹೇಳ್ಬೋದು. ಹೌದು, ಟಚ್ಚೇ ಆಗಿಲ್ಲ. ಅದು ಕೇವಲ ಗ್ರಾಸೇ ಟಚ್ ಆಗಿರುವಂಥದ್ದು. ಗ್ರಾಸ್ ಟಚ್ ಆಗಿದೆ ಅಷ್ಟೇ, ಅದು ಬೌಂಡ್ರಿ ಟಚ್ ಆಗಿರುವಂಥದ್ದು. ಅದೇನು ಡಿಫ್ರೆನ್ಸ್ ಇಲ್ಲ ಅಂತಲೇ ಹೇಳ್ಬೋದು. ನೋಡಲ್ಲ, BCC ಅವರು ತುಂಬ ಚೆಕ್ ಮಾಡ್ತಾರೆ, ರಿವ್ಯೂ ಮಾಡ್ತಾರೆ. ಸ್ವಲ್ಪ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಅವರು 3 ಸತಿ ಚೆಕ್ ಮಾಡಿದ್ದಾರೆ. 3 ಕ್ಯಾಮ್ರಾದಲ್ಲಿ ಟಚ್ ಆಗಿದೆಯಾ ಇಲ್ವಾ ಅಂತ 3 ಸತಿ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿ ಅವರು ಕರೆಕ್ಟಾಗಿ ಡಿಸಿಷನ್ ಕೊಟ್ಟಿರುವಂಥದ್ದು. ನೆಂಪಲ್ಲಿಕೊಳ್ಳಿ, ಸೌತ್ ಆಫ್ರಿಕಾದವರೇ ಈ ಥರ ಮಾಡ್ಕೊಂಡಿರುವಂತಂತ ಹೇಳ್ಬೋದು. ಏನು ಫಿಕ್ಸಿಂಗ್, ತುಂಬ ಜನ ಹೇಳ್ತಿದ್ದಾರೆ BCC ಅವರು ಫಿಕ್ಸಿಂಗ್ ಮಾಡಿದ್ದಾರೆ, ಇಂಡಿಯಾ ಗೆಲ್ಲೇಬೇಕು ಅಂತ. ನೋ ಫಿಕ್ಸಿಂಗ್. ನಾನು ಹೇಳ್ತಾ ಇದ್ದೀನಿ, ಸೌತ್ ಆಫ್ರಿಕಾದವರೇ ಮ್ಯಾಚ್ನ ಹಾಳು ಮಾಡ್ಕೊಂಡಿದ್ದಾರೆ. ಆಂಡ್ರಿಕ್ ನೋಕಿ ನಿಜವಾಗ್ಲೂ ಹೇಳ್ಬೇಕಂತ ಅಂದರೆ, ರೋಪ್ನ ಡ್ಯಾಮೇಜ್ ಮಾಡಿಲ್ಲ ಅಂತ ಅಂದರೆ ಒಪ್ಕೊಬೋದಿತ್ತು 6 ಅಂತ. ಹೌದು, ನೋಡ್ತಾರೆ ಸ್ಕ್ರೀನ್ ತೋರಿಸ್ತೀನಿ. ಚಕ್ಕ ಅಂತ ಹೇಳ್ತಿರುವಂಥದ್ದು ಒಂದು ಪಾಕಿಸ್ತಾನಿ ಜನ. ಇದು ತುಂಬ ವಾದ ಮಾಡ್ತಿರುವಂಥದ್ದು ಅಂತಾನೆ ಹೇಳಬಹುದು. ತುಂಬ ಜನ ರೋಪ್ ಟಚ್ ಆಗಿದೆ ಅಂತ. ನೋಡ್ರಿ, ಏನು ರೋಪ್ ಟಚ್ ಆಗ ಪ್ಲಸ್ ಏನು ಫಿಕ್ಸಿಂಗ್ ಇಲ್ಲ. ಫಿಕ್ಸಿಂಗ್ ಇದ್ದಿದ್ರೆ ಮುಂಚೆ ಆಸ್ಟ್ರೇಲಿಯಾ ಮೇಲೆ ಆರಾಮಾಗಿ ಕಪ್ ಗೆಲ್ಬೋದಿತ್ತಲ್ಲ. ಹೌದು, ಇದೊಂದು ನನ್ನ ವಾದ. ಆರಾಮಾಗಿ ಕಪ್ ಗೆಲ್ಬೋದಿತ್ತಲ್ಲ ಆಸ್ಟ್ರೇಲಿಯಾ ಮೇಲೆ ಫಿಕ್ಸಿಂಗ್ ಇದ್ದಿದ್ರೆ. ಏನೂ ಫಿಕ್ಸಿಂಗ್ ಇಲ್ಲ. ಆಸ್ಟ್ರೇಲಿಯಾದವರೇ ಅಂದರೆ ಸೌತ್ ಆಫ್ರಿಕಾದವರೇ ಹಾಳು ಮಾಡ್ಕೊಂಡಿದ್ದಾರೆ ಮ್ಯಾಚ್ನ. ನೆಂಪಲ್ಲಿಕೊಳ್ಳಿ, ಏನೂ ಫಿಕ್ಸಿಂಗ್ ಇಲ್ಲ ಇಲ್ಲಿ. ಸೌತ್ ಆಫ್ರಿಕಾದವರೇ ಮಾಡ್ಕೊಂಡಿದ್ದಾರೆ ಈ ಒಂದು ಪರಿಸ್ಥಿತಿನ. ಇಷ್ಟ ಆಯಿತು ಈ ಒಂದು 2 ಕಾಂಟ್ರವರ್ಸಿ. ನೀವು ಯಾರಾದರೂ ಒಟ್ಟೂರಿ ಪಡ್ಕೊಂಡಿದ್ದೀರಾ ಅಂತ ಅಂದರೆ, ಇಂಡಿಯಾ ಗೆದ್ದಿದ್ದಾರೆ ವರ್ಲ್ಡ್ ಕಪ್ನ ಅಂತ ಅಂದರೆ, ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್. ಮತ್ತು ನಿಮ್ಮ ಫ್ರೆಂಡ್ ಅಕಸ್ಮಾತ್ ಏನಾದರೂ ಪಾಕಿಸ್ತಾನಿ ಅಥವಾ ಬಾಂಗ್ಲಾದೇಶಿ ಜನರು ಅಂತ ಅಂದರೆ ಈ ವಿಡಿಯೋ ಶೇರ್ ಮಾಡಿ. ಈ ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಾನಂತೂ ಊಟ ಮಾಡಿದೆ, ಫುಲ್ ಮ್ಯಾಚು ಎಂಡ್ವರೆಗೂ ನೋಡಿದೆ ಫ್ರೆಂಡ್ಸ್. ಆಮೇಲೆ ನನಗೆ ಸಮಾಧಾನ ಆಯಿತು ಫ್ರೆಂಡ್ಸ್. ಯಾವಾಗ ಇಂಡಿಯಾ T20 ಚಾಂಪಿಯನ್ಸ್ ಆಯಿತು, ಆಮೇಲೆ ನಾನು ಹೊಟ್ಟೆ ತುಂಬ ಊಟ ಮಾಡಿದೆ ಫ್ರೆಂಡ್ಸ್. ಆಮೇಲೆ ಪಟಾಕಿ ಎಲ್ಲ ಹೊಡೆದೆ. ತುಂಬ ಸಖತ್ತಾಗಿರುತ್ತೆ. ನಾನು ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೀವು ಹೇಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸ್ ನನಗೆ ಕನ್ನಡದಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ಥರ ವಿಡಿಯೋ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿರಿ. ಇಷ್ಟು ಮಾಡಿದ್ರೆ ಹಿಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತಾರೆ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.